ನಾವಿದ್ದಂದ್ರೆ ಬಿಸಿ ಊಟ ಹಾಕ್ತೀವಿ. ಮತ್ತು ಇವರು ಸದನಕ್ಕೆ ಹೋಗ್ಬೇಕಲ್ಲ, ಇವ್ರು ಡ್ಯೂಟಿ ಅಲ್ಲ ಅದು. ಇರೋ ವರ್ಷದಲ್ಲಿ 2 ಸಲ ಇರ್ತದೋ, 2 ಭಾಳ ಅಂದ್ರೆ 3 ಸಲ ಇರ್ತದೆ. ಮತ್ತು ಆ ಸಂದರ್ಭದಲ್ಲೂ ಸದನಕ್ಕೆ ಹೋಗುವುದಿಲ್ಲ. ಆ ತಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಅಲ್ಲಿ ತಿಳಿಸುವುದಿಲ್ಲ, ತಮಗೇನು ಬೇಕಾಗಿತ್ತು ಅನ್ನೋದು ಹೇಳುವುದಿಲ್ಲ ಅಂತಂದ್ರೆ ಇವ್ರು ಶಾಸಕರು ಇದ್ದು ಏನಂತ ಅರ್ಥ? ವ್ಯರ್ಥ ಅಲ್ಲ. ಯಾಕಂದ್ರೆ ಶಾಸಕಪ್ಪ ಅಂತಂದ್ರೆ ತನ್ನ ಕ್ಷೇತ್ರದಲ್ಲಿ ಆಗುತ್ತಿರುವಂಥ ಅನ್ಯಾಯಗಳನ್ನು ತಡೆಯೋದು ಅಷ್ಟೇ ಅಲ್ಲ, ಸೌಕರ್ಯಗಳನ್ನು ಒದಗಿಸ್ಕೊಳ್ಳೋದು. ಲೋಕ ಕಲ್ಯಾಣಕಾರಕವಾದ ಕಾನ್ಸ್ಟಿಟ್ಯೂಷನ್ ನಮ್ಮದು. ಲೋಕ ಕಲ್ಯಾಣಕ್ಕಾದ್ರೆ ಜನಕಲ್ಯಾಣಕ್ಕಾಗಿ ಏನೇನು ಮಾಡಬೇಕಾಗಿದೆ ಆ ಕೆಲಸಗಳು ಮಾಡಬೇಕಾಗಿದೆ. ಅವು ಮಾಡೋದು ನಾವೇನು ಕಂಡಿಲ್ಲ, ಐತಿ ಕಾಂತನೂ ಇಲ್ಲ. ಆರಿಸಿ ಹೋದ ನಂತರ ಯಾವಾಗೋ ಬರ್ತಿರ್ತಾರೆ, ಊರ ಒಂದು ಫಂಕ್ಷನ್ ಮಾಡ್ತಿರ್ತಾರೆ, ಬಂದು ಹಾಯ್ ಎಲ್ಲೋ ಹೇಳಿ ಹೆಚ್ಚಿಂದ ಅಲ್ಲಿ ಅವ್ರಿಗೆ ಬೇಕಾದಂಥ ತಮ್ಮ ಪಟಾಲಮ್ ಇರ್ತದೆ, ಅವ್ರು ಹಿಡ್ಕೊಂಡು ಅಡ್ಡಾಡಿ ಹೋಗಿಬಿಡ್ತಾರೆ. ನಂತರ ಮಾತಾಡಿ ಸಿಗೋದು ಯಾವಾಗೋ ಏನೋ. ನೀವು ಭಾಳ ಕಷ್ಟಪಟ್ಟು ಅವ್ರು ಹಿಡಿಬೇಕಾಗಿದ್ದಪ್ಪ ಅಂತಂದ್ರೆ ಅವ್ರು ಬೆನ್ನು ಹತ್ಬೇಕು ಸರ್, ನಿರಂತರವಾಗಿ ಬೆಳ್ಕೋಬೇಕು, ಹೇಳ್ಕೋಬೇಕು ಅಂದಾಗ. ಹೀಗಾಗಿ ಈ ಜನರ ಸೇವಕರಾದಂಥ ಈ ಶಾಸಕರು ಅಥವಾ MP ಗಳು ಸಹಿತ ಇಲ್ಲೇ ಸಮಯ ಕಳೀಲಿಕ್ಕೆ ಬರ್ತಾರಪ್ಪ, ಅವರು ಪಿಕ್ನಿಕ್ಗೆ ಬರ್ತಾರೆ ಎಲ್ಲೇ ಈ ಒಂದು ವಿಧಾನಸೌಧಕ್ಕೆ ಅಂತ ಅನ್ನೋದು ಸ್ಪಷ್ಟ ಅಭಿಪ್ರಾಯ. ಯಾಕಂದರೆ ಇದು ಸರಿಯಾದ್ದಲ್ಲ ಅಂತ. ನಿಮಗೆ ಚಹಾ ಫ್ರೀ ಕೊಡೋದು, ಮತ್ತೇನು ಕೊಡೋದು, ಊಟ ಕೊಡೋದು ಇದು ಅವ್ರ ಕೆಲಸ ಅಲ್ಲ ಅಂತೇಳಿ ಇದ್ರ ಕುರಿತಾಗೆ. ಯಾಕಂತಂದ್ರೆ ಸದನ ಕುರಿತಾಗಿ ಇದನ್ನು ಈಗ ರಾಜ್ಯಪಾಲರಿಗೆ ತಿಳಿಸ್ತಾ ಇದ್ದೀನಿ, ತಿಳಿಸಿಕೊಡ್ತೀನಿ. ಮತ್ತು ಇದನ್ನು ಲೆಟರ್ ಬರೋ ಜೊತೆಗೆ ನಾನು ಇದ್ದಂಥ ಇದನ್ನು PIL ಹೋಗ್ತೀನಿ ಅಂತ ಮಾತನ್ನು ಮಾತಾಡ್ತಾ ಇದ್ದಾನೆ. ಇದು ಅಷ್ಟು ಏನಪ್ಪ ಅಂದ್ರೆ ಒಂದಿಷ್ಟು ಯಾಕೋ ಗಂಭೀರವಾಗಿ ಸರ ಗಡದವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಆದಷ್ಟು ಶೀಘ್ರ ಹೋಗಲಿ ಅನ್ನೋದು ಎಲ್ಲ ಜನರ ಅಭಿಪ್ರಾಯನೂ ಹೋಗಿ. ಯಾಕಂದರೆ ಒಬ್ಬರಾದರೂ ಕೇಳ್ತಾ ಇದ್ದಾರಲ್ಲಪ್ಪ ಈ ಸಮಸ್ಯೆಗಳಿಗೆ, ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ಶಾಸಕರಿಗೆ. ಇನ್ನುಳಿದ ಏನು ಮಾಡ್ತಾ ಇದ್ದೀರಪ್ಪ ನೀವು? ಆರಾಮ್ ಬಂದು ಕೂತ್ಕೊಂಡು ಶಿಸ್ತಾಗಿ ಊಟ ಮಾಡಿ ಗಂಡದಾಗ ನಿದ್ದೆ ಮಾಡಿ ಹೋಗೋದಕ್ಕೆ ಈ ಎಲ್ಲ ಶಾಸಕರ ಭವನ ಉಪಯೋಗ ಮಾಡ್ಕೊಳ್ಳೋದು ಅಥವಾ ಶಾಸಕ ಉಪಯೋಗ ಮಾಡ್ಕೊಳ್ಳೋದು ಮಾಡ್ತಾಯಿದ್ದೀರಿ ಅಂತೇಳಿ ನಮ್ಮ ಗಂಡದವ್ರು ಕೇಳ್ತಾ ಇದ್ದಾರೆ. ಕೇಳೋದ್ರಲ್ಲಿ ಯೋಗ್ಯನದ ಕೇಳಿ ಜೊತೆಗೆ ಈಗಾಗಲೇ ರಾಜ್ಯಪಾಲರಿಗೆ ಪತ್ರ ಬರೆದಾರೆ ಅಂತ ಹೇಳಿದ್ದಾರೆ ಅವರು. PIL ದಾಖಲಿಸ್ತಾನೆ ಅಂತೇಳಿ ಮೊದಲು ಮಾಡಲಿ ಕೆಲಸವನ್ನು ಮಾಡಿ ಆಮೇಲೆ ಇದರ ಬಗ್ಗೆ ಇನ್ನಷ್ಟು ತೀವ್ರ